ಎಚ್.ಸಿ. ಬಾಲಕೃಷ್ಣ, ಜಿ.ಎಸ್. ಪಾಟೀಲ್, ಎನ್.ಎ. ಹ್ಯಾರಿಸ್, ಮಹಾಂತೇಶ್ ಕೌಜಲಗಿ, ಸಿ. ಪುಟ್ಟರಂಗಶೆಟ್ಟಿ, ಜಿ.ಟಿ. ಪಾಟೀಲ್, ರಾಜ ವೇಣುಗೋಪಾಲ್ ನಾಯ್ಕ್, ಬಿ.ಕೆ. ಸಂಗಮೇಶ್ವರ್, ಕೆ.ಎಂ. ಶಿವಲಿಂಗೇಗೌಡ, ಅಬ್ಬಯ್ಯ ಪ್ರಸಾದ್, ಗೋಪಾಲಕೃಷ್ಣ ಬೇಳೂರು, ಎಸ್.ಎನ್. ನಾರಾಯಣಸ್ವಾಮಿ, ಬಿ. ರಘುಮೂರ್ತಿ, ಎ.ಬಿ. ರಮೇಶ್, ಬಂಡಿ ಸಿದ್ದೇಗೌಡ, ಬಿ. ಶಿವಣ್ಣ, ಎಸ್.ಎನ್. ಸುಬ್ಬಾರೆಡ್ಡಿ, ವಿನಯ್ ಕುಲಕರ್ಣಿ, ಅನಿಲ್ ಚಿಕ್ಕಮಾದು, ಬಸನಗೌಡ ದದ್ದಲ್, ಖಲೀಜ್ ಫಾತಿಮಾ, ಕಾಶ್ಯಪ್ನವರು ವಿಜಯಾನಂದ, ಶಿವಶಂಕರಪ್ಪ, ಟಿ.ಡಿ. ರಾಜೇಗೌಡ, ಎಂ. ರೂಪಕಲಾ, ಸತೀಶ್ ಸಾಯಿಲ್, ಶರತ್ ಬಚ್ಚೇಗೌಡ, ಜೆ.ಎನ್. ಗಣೇಶ್, ಬಸನಗೌಡ ತುರ್ಬಿನಾಳ್, ಟಿ.ಬಿ. ಜಯಚಂದ್ರ, ಎ.ಎಸ್. ಪೊನ್ನಣ್ಣ, ಅಜಯ್ ಸಿಂಗ್, ಆರ್.ವಿ. ದೇಶಪಾಂಡೆ, ಬಿ.ಆರ್. ಪಾಟೀಲ್, ನಜೀರ್ ಅಹಮದ್, ಕೆ. ಗೋವಿಂದರಾಜು ಮತ್ತು ಪ್ರಕಾಶ್ ಹುಕ್ಕೇರಿ ಇವರೆಲ್ಲರೂ ಮತ್ತು ಇವೆಲ್ಲ ಹೆಸರು ನಿಮ್ಗೆ ಚಿರಪರಿಚಿತದವ, ಗೊತ್ತಿದ್ದಾವ. ಇವರೆಲ್ಲರೂ ಈಗ ಇದು ಬರಖಾಸ್ತು ಮಾಡಿರಿ, ಕಳಿಸ್ರಿ, ಹೊರಗೆ ಹಾಕಿಬಿಡ್ರಿ. ಇವರೆಲ್ಲ ಲಾಭದಾಯಕ ಹುದ್ದೆಗಳನ್ನು ಹೊಂದಿದ್ದಾರೆ ಅನ್ನೋದು ನಮ್ಮ ಇಂಜಿನಿಯರ್ ಆರೋಪ. ಇದರಲ್ಲಿ ಸತ್ಯವೂ ಅದ. ಯಾಕಂದರೆ ಇವ್ರಿಗೆಲ್ಲ ಸವಲತ್ತುಗಳು ಅದಾವೆ ಸರ್ಕಾರದ್ದು. ಶಾಸಕರು ಸಿಗಬೇಕಾದ್ದೆಲ್ಲ ಸವಲತ್ತುಗಳು ಸಿಗ್ತಾ ಇದ್ದಾವೆ. ಆದ್ರೆ ಇವರು ಮಂತ್ರಿಯ ಆಸೆ ಇಟ್ಕೊಂಡಂಥವ್ರು ಎಲ್ಲರೂ ಮಂತ್ರಿಗಿರಿಯನ್ನು ಮತ್ತೊಂದನ್ನು ಆಸೆ ಇಟ್ಟವರು ಮತ್ತು ಆಯಾ ಭಾಗದಲ್ಲೇ ಇವರೇನಪ್ಪ ಒಳ್ಳೆಯ ಹೆಸರುವಾಸಿಗಳು. ಹೀಗಾಗಿ ಸರ್ಕಾರಕ್ಕೆ ಇವ್ರನ್ನ ಹೇಗಾದರೂ ಸಮಾಧಾನ ಮಾಡಬೇಕಾಗಿತ್ತು. ಆ ಸಮಾಧಾನ ಮಾಡೋ ಸಲುವಾಗಿ ಈ ಎಲ್ಲ 48 ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಇವ್ರನ್ನ ಹಾಕಿಬಿಟ್ಟಿದ್ದಾರೆ. ಇವತ್ತು ಪ್ರಕಾಶ್ ಹುಕ್ಕೇರಿ ಮಿನಿಸ್ಟರ್ ಆಗುವಂಥವ್ರು, ಅದೇ ಕಾಲಕ್ಕೆ ಭರಮಗೌಡ ಕಾಗೆ ಅಂತವರು, ಎಚ್.ವೈ. ಮೇಟಿ ಅಂತವ್ರು ಸತ್ತಿದ್ದಂಥವ್ರು, ಮುಂದೆ ಎನ್.ಎ. ಹ್ಯಾರಿಸ್ ಅಂತವರು, ಮಹಾಂತೇಶ್ ಕೌಜಲಗಿ ಅಂತವರು. ಮಹಾಂತೇಶ್ ಕೌಜಲಗಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಭಾಳ ಪ್ರಬುದ್ಧ ಮತ್ತು ಪ್ರಸಿದ್ಧ ಇದ್ದಂಥ ಹೆಸರು. ಕೌಜಲಗಿ ಮನೆತನಕ್ಕೆ ಸಂಬಂಧಿಸಿದಂಥವ್ರು. ಮುಂದೆ ಅದೇ ಕಾಲಕ್ಕೆ ಗೋಪಾಲಕೃಷ್ಣ ಬೇಳೂರು ಅವರಾಗಿರ್ಬೋದು. ಮುಂದೆ ಇಂಥ ಎಲ್ಲ ಮುಂದಿನೊಬ್ಬ ಶಿವಶಂಕರಪ್ಪ